ಉಗ್ರವಾದದ ವಿರುದ್ಧ ಹೋರಾಟ, ಶಾಂತಿ ನೆಲೆಸಲು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬೆಂಗಳೂರಿನಿಂದ ಚಾಲನೆ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ 34ನೇ ವರ್ಷದ ರಾಜೀವ್ ಗಾಂಧಿ ಯಾತ್ರೆ ಕಾರ್ಯಕ್ರಮ ಉದ್ಘಾಟನೆ. ರಾಜ್ಯಸಭಾ ಸದಸ್ಯರು, ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು, ಕಾಂಗ್ರೆಸ್ ಮುಖಂಡರಾದ ಮುಳಗುಂದ್, ಸೇವಾದಳದ ಅಧ್ಯಕ್ಷ ರಾಮಚಂದ್ರ, ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಪುಟ್ಟಸ್ವಾಮಿಗೌಡ, ಐಎನ್ಟಿಯುಸಿ ಅಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್, ಗೌರವಾಧ್ಯಕ್ಷ ಶ್ರೀನಿವಾಸಪ್ಪ, ಪ್ರಧಾನ ಕಾರ್ಯದರ್ಶಿ ಪಿ ಮಾಣಿಕ್ಯರೆಡ್ಡಿ, ಕಾರ್ಯದರ್ಶಿ ರಾಲ್ಫ್ ರವರು ಚಾಲನೆ ನೀಡಿದರು. ಜಿಸಿ ಚಂದ್ರಶೇಖರ್ ಅವರು ಮಾತನಾಡಿ, ರಾಜೀವ್ ಗಾಂಧಿ ದೂರದೃಷ್ಟಿ ಚಿಂತನೆಯುಳ್ಳ ನಾಯಕ. ಅವರ ಆಡಳಿತ ಅವಧಿಯಲ್ಲಿ ದೇಶ ಐಟಿ ತಂತ್ರಜ್ಞಾನ ವೇಗ ಕಂಡಿತ್ತು. 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದಾಗ ಅಮೆರಿಕ ದೇಶವು ಯುದ್ಧ ನಿಲ್ಲಿಸಿ ಎಂದು ಹೇಳಿದ್ದರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಯಾರ ಮಾತು ಲೆಕ್ಕಿಸದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಜಯಶಾಲಿಯಾದರು. ಆದರೆ ಪಾಕಿಸ್ತಾನದ ವಿರುದ್ಧ ಸಿಂಧೂರ ಯುದ್ಧದಲ್ಲಿ ಅಮೆರಿಕದ ಮಾತಿನ ಮೇಲೆ ಯುದ್ಧ ಸ್ಥಗಿತಗೊಳಿಸುವುದು ಭಾರತೀಯ ಪಾಲಿಗೆ ನೋವಿನ ಸಂಗತಿಯಾಗಿದೆ. ದೇಶದಲ್ಲಿ ಉಗ್ರವಾದ ವಿರುದ್ಧ ಹೋರಾಟ, ದೇಶದಲ್ಲಿ ಶಾಂತಿ ನೆಲೆಸಲು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಮಾತನಾಡಿ, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯು ಕಳೆದ 34 ವರ್ಷಗಳಿಂದ ನಡೆಯುತ್ತಿದೆ. ಉಗ್ರಗಾಮಿಗಳ ಸಂಚಿಗೆ ರಾಜೀವ್ ಗಾಂಧಿ ಅವರು ಹತ್ಯೆಯಾದರು. ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿ ತಂತ್ರಜ್ಞಾನ, ವಿಜ್ಞಾನ, ಕೃಷಿ, ಶಿಕ್ಷಣ, ಉದ್ಯೋಗ ಎಲ್ಲ ರಂಗದಲ್ಲೂ ಮಹತ್ವಪೂರ್ಣ ಬದಲಾವಣೆ ತಂದು ದೇಶ ಅಭಿವೃದ್ಧಿಯತ್ತ ಸಾಗುವಂತೆ ಮಾಡಿದರು. ಉಗ್ರವಾದದ ವಿರುದ್ಧ ಹೋರಾಡಲು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ, ಪಾಂಡಿಚೇರಿ, ಕೇರಳ ಮೂಲಕ ಚೆನ್ನೈ ತಲುಪಲಿದೆ ಎಂದು ಹೇಳಿದರು. 15ನೇ ತಾರೀಕು ಬೆಂಗಳೂರಿನಿಂದ ಆರಂಭವಾಗಿ ಮೈಸೂರು, ಚಾಮರಾಜನಗರ, ಸತ್ಯಮಂಗಲ, ಪಾಲಕ್ಕಾಡ್ನಿಂದ ತ್ರಿಶೂರ್, ಕೊಚ್ಚಿನ್, ತಿರುವನಂತಪುರ, ನಾಗರಕೋಯಿಲ್ ಮಾರ್ಗವಾಗಿ ಶಿವಕಾಶಿ, ಮಧುರೈ, ಪಾಂಡಿಚೇರಿ, ಮಹಾಬಲಿಪುರಂ, ಚೆನ್ನೈ 21ನೇ ತಾರೀಕು ಶ್ರೀ ಪೆರಂಬದೂರ್ ಜ್ಯೋತಿ ಯಾತ್ರೆ ಕೊನೆಗೊಳ್ಳಲಿದೆ. ಕೆಪಿಸಿಸಿ ಆಫಿಂದ ಚಾಲನೆ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಪ್ರಕಾಶಮ್ ಅವರು ಮುಂಚೆಯಿಂದ ತಗೊಂಡು ಹೋಗ್ತಾಯಿದ್ರು. ಆದರೆ ಇವಾಗ ಪ್ರಕಾಶಮ್ ಅವ್ರ ನಂತರ ಇವಾಗ ದೊರೈ ಅವ್ರ ಟೀಮು ಸಂಪೂರ್ಣವಾಗಿ ಅವ್ರದ್ದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ಕಳೆದ 4 ವರ್ಷಗಳಿಂದ ಇವತ್ತು ಸತತವಾಗಿ ಇವತ್ತು ದೊರೆ ಅಂಡ್ ಟೀಮು ನಮ್ಮದು ಇದನ್ನು ರಾಜೀವ್ ಯಾತ್ರೆ ನಡೆಸ್ಕೊಂಡು ಬರ್ತಾಯಿದೆ. ಇದು ನಮ್ಮ ಕಾಂಗ್ರೆಸ್ನವರಿಗೆ ಒಂದು ಅಂತಃಕರಣದ ವಿಚಾರ ಅಂತ ಅಂದರೆ ತಪ್ಪಾಗಲ್ಲ. ಇದೊಂದು ಮಾನವೀಯತೆಯ ವಿಚಾರ ಅಂದರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ನಾನು ಯಾವಾಗಲೂ ಕೂಡ ನನ್ನ ಭಾಷಣಗಳಲ್ಲಾಗಲಿ ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ಪ್ರತಿಭಾವಂತರು ಡಿಸಿಷನ್ ಮೇಕಿಂಗ್ ಜಾಗದಲ್ಲಿ ಕೂತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಯಾವತ್ತೂ ಕೂಡ. ಏಕೆಂದರೆ ಪ್ರತಿಭಾವಂತರು ಕೂತ್ಕೊಂಡ್ರೆ ಮಾತ್ರ ಆ ಜಾಗಗಳಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಒಂದು ವಿಷನರಿ ರಾಜಕಾರಣಿ ಅಂದರೆ ಮುಂದಾಲೋಚನೆ ಇಟ್ಕೊಂಡು ಮಾಡುವಂಥ ರಾಜಕಾರಣಿಗಳಲ್ಲಿ ಒಂದು ಆದರ್ಶ ಪ್ರಿಯನಾಗಿದ್ದಂಥವರು ರಾಜೀವ್ ಗಾಂಧಿಯವರು. ರಾಜೀವ್ ಗಾಂಧಿಯವರು ಎಷ್ಟು ಪ್ರತಿಭಾನ್ವಿತರಾಗಿದ್ದರು ಅಂತ ಅಂದರೆ ಅವತ್ತಿನ ಕಾಲಕ್ಕೆ ಅವರು IT ತರಬೇಕು ಒಂದು ನಮ್ಮ ದೇಶಕ್ಕೆ ಅಂತ ಏನು ಯೋಚನೆ ಮಾಡಿದ್ರು. ಇವತ್ತು IT ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇವತ್ತು ನಾವು ಮುಂಚೂಣಿನಲ್ಲಿದ್ದೀವಿ. ಇವತ್ತು ಫಾರಿನರ್ಸು ಬಂದ್ಬಿಟ್ಟು ಇಂಡಿಯಾಗೆ ಬಂದು ಕೆಲಸ ಮಾಡುವಂಥ ಪ್ರವೃತ್ತಿ ಸ್ಟಾರ್ಟ್ ಆಗಿದ್ದು ರಾಜೀವ್ ಗಾಂಧಿ ಅವರಿಂದ. ಯಾಕೆ ಅಂತ ಅಂದರೆ ನಾವು ಇಲ್ಲಿಂದ ಬೇರೆ ದೇಶಕ್ಕೆ ಉದ್ಯೋಗ ಹುಡಿಕೊಂಡು ಹೋಗ್ತಿದ್ವಿ. ಆದರೆ ಉದ್ಯೋಗ ಹುಡಿಕೊಂಡು ಬೇರೆ ದೇಶದವ್ರು ಕೂಡ ನಮ್ಮ ದೇಶಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ದು ಫೌಂಡೇಶನ್ ಹಾಕಿದ್ದು ರಾಜೀವ್ ಗಾಂಧಿಯವರು. ನನಗೆ ರಾಜೀವ್ ಗಾಂಧಿ ಅಂತವರು ಅಥವಾ ಇವರು ಇಂದಿರಾ ಗಾಂಧಿ ಅಂತವರು, ಇಂದಿರಾ ಗಾಂಧಿಯವರು 1971 ಇಸ್ವಿನಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಅವತ್ತು ಅಮೇರಿಕನ ಎಗೇನೆಸ್ಟ್ ಮಾಡಿಕೊಂಡು ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧ ಮಾಡಿ ಒಂದು ಇತಿಹಾಸದ ಭೂಪಟದಲ್ಲಿ ಹೊಸ ಕಂಟ್ರಿನ ನಿರ್ಮಾಣ ಮಾಡಿದ್ದು ಇಂದಿರಾ ಗಾಂಧಿಯವರು. ಅದಕ್ಕೆ ವಾಜಪೇಯಿ ಅವರು ಹೇಳಿದರು ಅವ್ರನ್ನ ದುರ್ಗೆ ಅಂತ. ಆ ದುರ್ಗೆ ರೀತಿಯಲ್ಲೇ ಇರಬೇಕು ಹೊರತು ಅದು ಕಾಂಗ್ರೆಸ್ನ ಇವನು ವಾಜಪೇಯಿ ಅವರು ಕೂಡ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದ್ದಂಥ ಒಂದು ಮುತ್ಸದಿ ರಾಜಕಾರಣಿ. ಅದನ್ನು ಎಲ್ಲೋ ಒಂದು ಕಡೆ ಇವತ್ತೊಂದು ದಿವಸ ಟ್ರಂಪ್ ಮಾತನ್ನ ಕೇಳೋವಂಥ ಒಂದು ಪರಿಸ್ಥಿತಿಗೆ ನಮ್ಮ ಭಾರತ ಬಂದಿದೆಯಲ್ಲ. ಇಷ್ಟು 140 ಕೋಟಿ ಜನಸಂಖ್ಯೆ ಇದ್ದು ಅಂತ ಅನ್ನೋದು ನಮ್ಮ ಭಾರತೀಯರಿಗೆ ಇವತ್ತು ನೋವು. ಬಿಟ್ಟರೆ ನಿರ್ಧಾರ ಏನೇ ತಗೊಂಡ್ರು ಅದಕ್ಕೆ ನಮ್ಮ ಸಹಮತ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ನಿರ್ಧಾರ ನಮ್ಮದಾಗಬೇಕಾಗಿತ್ತು. ಅಂಥ ಒಂದು ದೂರದರ್ಶಿಕ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ರಾಜೀವ್ ಗಾಂಧಿ ಅಂತ, ವಾಜಪೇಯಿ ಅಂತ, ಅದರ ಜೊತೆಗೆ ಮನಮೋಹನ್ ಸಿಂಗ್ ಅವರಂತ, ಸೊ ನಮ್ಮ ಇಂದಿರಾ ಗಾಂಧಿ ಅವರಂಥ ನಾಯಕತ್ವ ಭಾಳ ಇದಾಗುತ್ತೆ. ಯಾಕೆಂದರೆ ಅವರೆಲ್ಲ ಅಂಥ ನಿರ್ಧಾರ ತಗೊಳ್ಳೋಕ್ಕೆ ಗೊತ್ತಿದ್ದಂಥ ನಾಯಕರುಗಳು. ವರ್ಷ ಜ್ಯೋತಿ ಯಾತ್ರಾ ಮಾಡಿದ್ರು. ಈ ವರ್ಷವೂ 34ನೇ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. KPCCಯಲ್ಲಿ ಬಂದು ಇವಾಗ ರಾಮಲಿಂಗಾರೆಡ್ಡಿಯವರು, ದಿನೇಶ್ ಗುಂಡೂರಾವ್ ಅವರು ಬಂದು ಉದ್ಘಾಟನೆ ಮಾಡಿ ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ. ನಾವು ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಕೊಯಂಬತ್ತೂರು, ಕೇರಳ
ಪಾಂಡಿಚೇರಿ ಶ್ರೀಪೆರಂದೂರು ಹೋಗ್ತೀವಿ. ಶ್ರೀಪೆರಂದೂರು ರಾಜೀವ್ ಗಾಂಧಿ ಸಮಾಧಿಯಲ್ಲಿಟ್ಟು ಇದನ್ನು ಪ್ರಾರ್ಥನೆ ಮಾಡ್ತೀವಿ. ಮೇ 21ನೇ ತಾರೀಕು ರಾಜೀವ್ ಗಾಂಧಿ ಡೆತ್ ಆ್ಯನಿವರ್ಸರಿ ಡೇ. ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಉಗ್ರಗಾಮಿಗಳು ಇರಬಾರ್ದಂತ, ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದಂತ ಪ್ರಾರ್ಥನೆ ಮಾಡ್ತೀವಿ. ಅಂಥವ್ರನ್ನ ಇವತ್ತಿನ ದಿವಸ ಉಗ್ರಗಾಮಿಗಳಿಂದ ಹತರಾಗಿದ್ದಾರೆ. ಅದಕ್ಕೋಸ್ಕರ ಅವರ ಹೆಸರಿನಲ್ಲಿ SS ಪ್ರಕಾಶಮ್ ಅವರು 30 ವರ್ಷ ಸತತವಾಗಿ ಮಾಡ್ಕೊಂಬಂದರು. SS ಪ್ರಕಾಶಮ್ ಅವರು ಮಾಡಿದ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ದೊರೆ ಸಾಹೇಬರು ಇದನ್ನು ವಹಿಸ್ಕೊಂಡು ಅವರೇ ಒಂದು ಇಲ್ಲ ಮಾಡಲೇಬೇಕು, ರಾಜೀವ್ ಗಾಂಧಿ ಅವರ ಹೆಸರು ತರಲೇಬೇಕು. ಅವರು ಮನೆತನದಲ್ಲಿ ಆಲ್ರೆಡಿ ಇಂದಿರಾ ಗಾಂಧಿ ಅವ್ರನ್ನ ಇದು ಮಾಡಿದ್ದಾರೆ, ಟೆರರಿಸ್ಟು ಅಟ್ಯಾಕ್ ಮಾಡಿದ್ದಾರೆ, ರಾಜೀವ್ ಗಾಂಧಿ ಸಾಹೇಬ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದ ಅವ್ರ ಹೆಸರು ತರಲೇಬೇಕಂತ ಅವರು ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತಿನ ದಿವಸ ತೆಗೆದುಕೊಂಡಿದ್ದಾರೆ.